ಯಾಕೆಂದರೆ ಕಸ್ಟಮರ್ ಡೇಟಾ, ನಿಮ್ಮ ಡೇಟಾ ಎಲ್ಲ ಆ್ಯಪ್ ಸಂಸ್ಥೆಗಳಿದೆ. ನೀವು ಬೇಕಾದ್ರೆ ನೋಡಿ, ಓಲಾ ಆ್ಯಪ್ ಓಪನ್ ಮಾಡಿ, ಅಲ್ಲಿ 2 ವೀಲರ್ಗಳದ್ದು ಫೋಟೋ ಬರ್ತವೆ. ಸರ್, ಈಗ ನನಗೆ ಗೊತ್ತಿರೋ ಹಾಗೆ ನಾವು 2016ರಲ್ಲಿ ಸಂಘಟನೆ ಅಂತೇಳಿ ಕಟ್ಕೊಂಡು, ಯಾಕೆ ಕಟ್ಕೊಂಡು ಅಂದರೆ ಈ ಆ್ಯಪ್ ಸಂಸ್ಥೆಗಳೆಲ್ಲ ಏನು ಮಾಡೋದೋ ಇನ್ಸೆಂಟಿವ್ ಆಸೆಗೆ ನಮಗೆ ಇಷ್ಟು ಟ್ರಿಪ್ ಮಾಡಲೇಬೇಕು ಅನ್ನೋ ರೀತಿಲೆಲ್ಲ ನಮಗೆ ಕಂಡೀಷನ್ಸ್ಗಳು ಹಾಕ್ಕೊಟ್ಟಿದ್ರು. ಅವ್ರು ಆಗ್ತಿದ್ದಂಥ ಕಂಡೀಷನ್ಸ್ಗಳಿಗೆ ಆ ಟ್ರಿಪ್ ಕಂಪ್ಲೀಟ್ ಮಾಡಬೇಕು ಅಂದರೆ ಸಾಕಷ್ಟು ಸಮಯ ಆ ಸಂಸ್ಥೆಗಳಲ್ಲೇ ಆನ್ಲೈನಲ್ಲಿ ಇರಬೇಕಾಗಿತ್ತು. ಫ್ಯಾಮಿಲಿಗಳಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಒತ್ತಡಗಳು ಹಂಗೆ ಇತ್ತು. ಇದರಿಂದ ಏನಪ್ಪ ಮಾಡೋದು ಅಂತೇಳಿ ಈ ಆ್ಯಪ್ ಸಂಸ್ಥೆಗಳ ವಿರುದ್ಧ ನಾವು ಹೋರಾಟಕ್ಕೆ ಇಳಿದೋ. ಅದಾದಮೇಲೆ ಇಲ್ಲ, ಇದು ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅನ್ನೋ ಒಂದು ವಿಷಯ ಬಂತು. ಅದಾದಮೇಲೆ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಈ ಸಂಸ್ಥೆ, ಎಕ್ಸ್ಪೆಷಲಿ ಓಲಾ ಊಬರ್ ಮೇಲೆ ನಾನು ಕೇಸ್ ಹಾಕಿದೆ. ಒಂದು 7 ಇಯರಿಂಗ್ ನಡೀತು ಅದರಲ್ಲಿ ಲೇಬರ್ ಡಿಪಾರ್ಟ್ಮೆಂಟಲ್ಲಿ. ಆಗ ಬಾಲಕೃಷ್ಣ ಅಂತೇಳಿ ಕಮಿಷನರ್ ಅವ್ರು ಇದ್ದಿದ್ದು. ಆಗ ಅವರು ಸಾಹೇಬರು ಎಲ್ಲ ಅದನ್ನೆಲ್ಲ ನೋಡಿದ್ಮೇಲೆ ಫೈನಲಿ ಅವರು ಒಂದು 7-8 ಇಯರಿಂಗಲ್ಲಿ ಬರೆದು ಕೊಟ್ಬಿಟ್ರು, ನಮ್ಮ ಕೈಯಲ್ಲಿ ಇವ್ರನ್ನ ಏನೂ ಮಾಡೋಕ್ಕೆ ಬರಲ್ಲ ಅಂತ. ಆಮೇಲೆ ಈ ಆ್ಯಪ್ ಸಂಸ್ಥೆಯವರು ಕೂಡ ಹೇಳೋದಿಷ್ಟೇ, ನಾವು ಯಾರು ಏನು ನಿಮಗೆ ಪ್ರೆಸರ್ ಇಕ್ಕಲ್ಲ, ನಿಮಗೇನು ನಾವು ತೊಂದರೆ ಕೊಡ್ತಿಲ್ಲ, ನೀವು ನಮ್ಮ ಹತ್ರನೇ ಬರಬೇಕು, ಡ್ಯೂಟಿ ಮಾಡಬೇಕು ಅಂತ ನಾವೇನು ಹೇಳ್ತಿಲ್ಲ. ಇಷ್ಟ ಇದ್ದರೆ ಬರ್ತೀರಾ, ಕಷ್ಟ ಆದರೆ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಅವ್ರುಗಳ ಮನಸ್ಥಿತಿ ಇರೋ ಅಂಥದ್ದು. ಆಮೇಲೆ ಇವ್ರು ಏನು ಮಾಡಿದ್ರು ಅಂದರೆ ಈ ಆನ್ಲೈನ್ ವ್ಯವಸ್ಥೆನ ತಂದ್ಬಿಟ್ಟು ಈ ಪ್ರಯಾಣಿಕರುಗಳನ್ನ, ಡ್ರೈವರ್ಸ್ಗಳನ್ನ ಎಲ್ಲರೂ ಕೂಡ ಇದಕ್ಕೆ ಅಡಿಟ್ ಮಾಡಿಸಿ ಎಲ್ರದ್ದು ಡೇಟಾಗಳನ್ನ ಇವರು ಸಂಗ್ರಹಣೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಆನ್ಲೈನ್ ಆ್ಯಪ್ ವ್ಯವಸ್ಥೆ ಮತ್ತು ಈ ಆಂಡ್ರಾಯ್ಡ್ ಮೊಬೈಲ್ಗಳು ಇವೆಲ್ಲ ಬಂದಾಗ ಏನಾಯಿತು, ಜನಗಳಿಗೆ ಕೂತಿದ್ದ ಜಾಗದಲ್ಲಿ ವೆಹಿಕಲ್ಗಳು ಬರೋ ಅಂಥ ರೀತಿಲಿ ವ್ಯವಸ್ಥೆ ಆಗೋಗ್ಬಿಡ್ತು. ಹಂಗಾಗಿ ಜನ ಇದಕ್ಕೆ ಜಾಸ್ತಿ ಮೊರೆ ಹೋಗ್ಬಿಟ್ರು. ಈ ಮೊರೆ ಹೋದ ಹಿನ್ನೆಲೆ ಏನಾಯಿತು, ಇದೊಂದು ಅಗ್ರಿಗೇಟರ್ ಅನ್ನೋ ಒಂದು ವ್ಯವಸ್ಥೆ ರೂಪಿತಾಯಿತು. ಆಗ 2016ರಲ್ಲಿ ಈ ಸಂಬಂಧ ಹೈಕೋರ್ಟಲ್ಲಿ ಕೇಸ್ ಆಯಿತು. ಆಗ ಹೈಕೋರ್ಟಲ್ಲಿ 2016ರಲ್ಲಿ 260 ಪುಟ ಇರುವಂತಹ ಒಂದು ಸ್ಟೇಟ್ಮೆಂಟ್ ಬಂತು. ಅಗ್ರಿಗೇಟರ್ ಸಂಸ್ಥೆಗಳು ನೀವು ಇಲ್ಲಿ ಲೈಸೆನ್ಸ್ ತೊಗೊಳ್ಬೇಕು, ಮತ್ತು ಈ ನೀವು ರನ್ ಮಾಡಬೇಕು ಅಂದರೆ ಈ 260 ಪುಟದಲ್ಲಿರುವಂಥ ಎಲ್ಲ ಅಂಶಗಳನ್ನ ಪರಿಪಾಲನೆ ಮಾಡಬೇಕು ಅಂತ ಹೇಳ್ತು. ಆ ಪರಿಪಾಲನೆ ಅನ್ನೋದ್ರಲ್ಲಿ ಅತಿ ಮುಖ್ಯವಾಗಿ ಏನು ಅಂದರೆ ಆ ಸಂಸ್ಥೆಯಲ್ಲಿ ಸೇರ್ಪಡೆ ಆಗಿರೋ ಎಲ್ಲ ಕ್ಯಾಬಲ್ಲೂ ಕೂಡ ಮೀಟ್ರ್ ಇರಬೇಕು, ಮೀಟ್ರಲ್ಲೇ ರನ್ ಆಗಬೇಕು ಅಂತ 260 ಪುಟದಲ್ಲಿ ಇರೋವಂಥದ್ದು ಹೇಳಿರೋವಂಥದ್ದು. ಮತ್ತು ಈ ಆ್ಯಪ್ ಸಂಸ್ಥೆಗಳಲ್ಲಿ ಯಾರೆಲ್ಲ ಡ್ರೈವರ್ಗಳು, ಓನರ್ ಕಮ್ ಡ್ರೈವರ್ಗಳು ಕೆಲಸ ಮಾಡ್ತಾರೆ, ಅವ್ರಿಗೆ ಕನ್ನಡ ಸುಲಲಿತವಾಗಿ ಮಾತಾಡೋದಕ್ಕೆ ಬರಬೇಕು, ಕನ್ನಡದಲ್ಲೇ ವ್ಯವಹರಿಸಬೇಕು, ಮತ್ತು ಅವರು 2 ವರ್ಷನೋ 3 ವರ್ಷನೋ ಕರ್ನಾಟಕದಲ್ಲೇ ನೆಲೆಸಿರಬೇಕು ಅನ್ನೋ ರೀತಿಯಲ್ಲಿ ನಾನಾ ಥರ ಕಂಡೀಷನ್ಸ್ಗಳೆಲ್ಲ ಇದ್ದಾವೆ. ಆಮೇಲೆ ಪೊಲೀಸ್ ವೆರಿಫಿಕೇಷನ್ ಇರಬೇಕು, ಇದೆಲ್ಲ ಹೇಳಿದೆ. ಇದನ್ನೆಲ್ಲ ಯಾವಾಗ ಹೈಕೋರ್ಟ್ ಹೇಳಿ ನೀನು ಅಗ್ರಿಗೇಟರ್ ಲೈಸೆನ್ಸ್ ತೊಗೊಳ್ಬೇಕು ಅಂತ ಹೇಳ್ತು, ಆಗ RTOದವ್ರು ಇವ್ರ ಮೇಲೆ ಕಾರ್ಯಾಚರಣೆ ಮಾಡ್ತಾರೆ. ಆಗ ನಮ್ಮ ಸಂಘಟನೆಯಿಂದನೇ ಒಂದು 100 ಗಾಡಿ ನಾವೇ ಊಬರ್ ಅವರು ಕೊಟ್ಟಿರ್ತೀವಿ. ಇದೇ ಬಿಳೇಕಳ್ಳಿ RTOದಲ್ಲಿ ಅಗ್ರಿಗೇಟರ್ ಲೈಸೆನ್ಸ್ಗೆ ಅಂತೇಳಿ 100 ಗಾಡಿಗೆ ಊಬರ್ ಅವ್ನು ಏನು ಮಾಡ್ತಾನೆ, ಮೀಟ್ರ್ಗಳನ್ನೆಲ್ಲ ಹಾಕ್ಸಿ ಲೈಸೆನ್ಸು ಕೂಡ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅದೇನು ತೊಗೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ರಿನ್ಯೂವಲ್ ಆಗಿಲ್ಲ ಅಂತ ಇರ್ತಾರೆ, ಮೇ ಬಿ ತೊಗೊಂಡಿರ್ಬೋದು. ಆದರೆ ಇಲ್ಲೇನಾಗಿದೆ ಅಂದರೆ ಅಗ್ರಿಗೇಟರ್ ಲೈಸೆನ್ಸ್ಗಳು ಯಾವುದೇ ರೀತಿಯ ನಮ್ಮ ಹೈಕೋರ್ಟ್ ವಿಧಿಸಿರೋ ಅಂಥ ರೀತಿಯಲ್ಲಿ ಏನೂ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಾ ಇಲ್ಲ. ಈಗ ಹಿಂಗಾಗಿ ಏನಾಯಿತು, ಈ ಆ್ಯಪ್ ಸಂಸ್ಥೆಗಳೆಲ್ಲ ಕಸ್ಟಮರ್ಗಳಿಗೆ, ಡ್ರೈವರ್ಗಳಿಗೆ ಚೆನ್ನಾಗಿ ಅಡಿಟ್ ಮಾಡಿಸ್ಬಿಟ್ಟಿರೋದ್ರಿಂದ ಇಲ್ಲಿ ಮೀಟ್ರು ಅನ್ನೋದನ್ನು ಈ ಅಗ್ರಿಗೇಟರ್ ಸಂಸ್ಥೆಗಳು ಮರೆಸ್ಬಿಟ್ರು. ಅದು ಆಟೋಗೆ ಆಗಲಿ ಕ್ಯಾಬ್ಗಳಿಗೆ ಆಗಲಿ ಮರೆಸ್ಬಿಟ್ರು. ಇವತ್ತು ಕೂಡ ನೀವು ಹೋಗಿ ನೋಡಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ KSDC ಅಂತ ಇರುತ್ತೆ, ಅವೆಲ್ಲ ಮೀಟ್ರಲ್ಲೇ ರನ್ ಆಗೋದು. ಆ ವ್ಯವಸ್ಥೆನೇ ಇಲ್ಲೂ ಕೂಡ ಇರಬೇಕಾಗಿತ್ತು. ಆಮೇಲೆ ನೋಡಿ, ಆಟೋಗಳು ಆ್ಯಪ್ಗಳಿಗೆ ಬರೋದೇ ಇಲ್ಲ. ಅವರ ಏನು ಅಂದರೆ ಈ ಅಗ್ರಿಗೇಟರ್ಗಳು ಬರೀ ಟ್ಯಾಕ್ಸಿಗಳನ್ನು ಮಾತ್ರ ಸರ್ವಿಸಿಗೆ ಕೊಡಬೇಕು ಅನ್ನೋ ರೀತಿಲಿ ಇರೋದು. ಆದರೆ ಇವ್ರೇನು ಮಾಡ್ತಾರೆ, ಟ್ಯಾಕ್ಸಿಗಳಿಗೆ ಆಟೋ ಡ್ರೈವರ್ಗಳು ತೊಂದರೆ ಕೊಡ್ತಿದ್ರು ಅನ್ನೋ ಒಂದು ವಿಷಯನ ತೊಗೊಂಡು, ಹೌದು ಆ ಟೈಮಲ್ಲಿ ತೊಂದರೆ ಕೊಡ್ತಾಯಿದ್ರು. ಆಗ ಈ ಆಟೋಗಳ್ನು ಕೂಡ ಇದ್ರ ಒಳಗಡೆ ಇಂಪ್ಲಿಮೆಂಟ್ ಮಾಡಿಕೊಂಡ್ರು. ನಾವು ಕೂಡ ಸಾಕಷ್ಟು ಬಾರಿ DCಗಳಿಗೆ ಹೋಗಿ ದೂರು ಕೊಟ್ಟಿದ್ದೀವಿ, ನೋಡಿ ಆಟೋಗಳನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ, ಅದರ ಆ್ಯಪ್ ಅಂಡರಲ್ಲಿ ಬರಲ್ಲ. ಆಮೇಲೆ ಆಟೋ ಡ್ರೈವರ್ಗಳು ಮೀಟ್ರ್ಗಳನ್ನೇ ಆಗ್ತಾಯಿಲ್ಲ, ಎಲ್ಲ ಬರೀ ಅವ್ರ ಆ್ಯಪು ಡಿವೈಸಲ್ಲಿ ಬರೋ ದುಡ್ಡುಗಳ್ನ ತೊಗೊಳ್ತಾ ಇದ್ದಾರೆ ಅನ್ನೋ ರೀತಿಲೆಲ್ಲ ಹೋಗಿ ದೂರು ಕೊಟ್ಟು ಅದ್ರ ಏನೂ ಯೂಸ್ ಆಗಲಿಲ್ಲ, ತಲೆನೂ ಯಾರೂ ಕೆಡಿಸ್ಕೊಳ್ಳಿಲ್ಲ. ಅದಾದಮೇಲೆ ಏನಾಯಿತು, ಆಟೋ ಡ್ರೈವರ್ಗಳು ಆಟೋ ತಗೊಂತಾರೆ, ಮೀಟ್ರನ್ನ ದೃಷ್ಟಿಗೊಂಬೆ ಥರ ಅಲ್ಲೇನು ಇಕ್ಬೇಕು ಆ ಜಾಗದಲ್ಲಿ ಇಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ರು. ಆಮೇಲೆ ಏನೇ ಸರ್ಕಾರದಿಂದ ನೀನು 2 ಕಿಲೋಮೀಟ್ರಿಗೆ ಇಷ್ಟು ತಗೋ, ಎಕ್ಸ್ಟ್ರಾ ಕಿಲೋಮೀಟ್ರಿಗೆ ಇಷ್ಟು ತಗೋ ಅಂತ ಆದೇಶಗಳು ಕೊಟ್ಟರು ಕೂಡ ಯಾರೂ ಹೋಗಿ ಆಟೋ ಡ್ರೈವರ್ಗಳು ಮೀಟ್ರ್ಗಳನ್ನ ರಿನ್ಯೂವಲ್ ಮಾಡಿಸ್ಕೊತಿರ್ಲಿಲ್ಲ. ಅದನ್ನು ಹೋಗಿ ಮೌಲ್ಯಮಾಪನ ಇಲಾಖೆಯಲ್ಲಿ ಆ ಸರ್ಟಿಫಿಕೇಟ್ಗಳನ್ನ ರಿನ್ಯೂವಲ್ ಮಾಡಿಸ್ಕೊತಿರಲಿಲ್ಲ. ಕಾರಣ ಏನು ಅಂದರೆ ಈ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರೆ ಐತೆ ಬಿಡು ಅನ್ನೋ ರೀತಿಲಿ ಇದ್ಬಿಟ್ಟಿದ್ರು. ಇದು ಎಗ್ಗೂ ಸಿಗ್ಗಿಲ್ದಂಗೆ ನಡೀತಾ ಇತ್ತು. ಈಗ ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ 2 ವೀಲರ್ದು ಏನಾಯಿತು, ಬ್ಯಾನ್ ಆದಮೇಲೆ ತದನಂತರ ಏನಾಯಿತು, ಈ ಆ್ಯಪ್ ಸಂಸ್ಥೆಗಳು ಆಟೋದವ್ರನ್ನ ಇಟ್ಕೊಂಡು ಪ್ರಯಾಣಿಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡೋಕ್ಕೆ ನಿಂತ್ಕೊಂಡ್ರು. ಆಗ ಮಾಧ್ಯಮಗಳು ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಪ್ರಯಾಣಿಕರಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಅಂತೇಳಿ ಸುದ್ದಿ ವರದಿ ಆಯಿತು. ಆಗ ಒಂದು ಸಾರ್ವಜನಿಕ ಹಿತಾಸಕ್ತಿ ಅಂಡರಲ್ಲಿ ಏನಾಯಿತು, ಈ ವಿಚಾರ ರಾಮಲಿಂಗಾರೆಡ್ಡಿ ಅವರಿಗೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ, ಪೊಲೀಸ್ ಇಲಾಖೆಗಳಿಗೆ
ಸ್ವಲ್ಪ ಜಾಸ್ತಿ ವಿಷಯ ಸ್ಪ್ರೆಡ್ ಆಯಿತು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೆಲವರೆಲ್ಲ ಇದ್ರ ಬಗ್ಗೆ ಧ್ವನಿಗಳೆತ್ತಿದ್ರು, ತುಂಬ ವೈರಲ್ಲು ಆಯಿತು. ಆ್ಯಕ್ಚುಲಿ ಅದು ಒಳ್ಳೆ ಬೆಳವಣಿಗೆನೇ. ಅದಾದಮೇಲೆ ಏನಾಯಿತು, ಇಲಾಖೆ ಏನು ಮಾಡ್ತು, RTOದವ್ರನ್ನ ಬಿಟ್ಟು ಸ್ಕ್ವಾಡ್ಗಳಾಕಿ ಯಾರ್ಯಾರು ಈ ರೀತಿ ಮೀಟ್ರ್ ಆಗ್ತಾಯಿಲ್ಲ, ಯಾರು ಈ ಅಗ್ರಿಗೇಟರ್ ಆ್ಯಪ್ ಸಂಸ್ಥೆಗಳಲ್ಲಿ ಆಟೋ ಓಡೋಂಗಿಲ್ಲ ಅಂಥ ಆಟೋಗಳನ್ನ ಯಾರು ಓಡಿಸ್ತಾ ಇದ್ದಾರೆ, ಇದನ್ನೆಲ್ಲ ನೀವು ಹಿಡಿಬೇಕು ಅನ್ನೋ ರೀತಿಯಲ್ಲಿ ಆದೇಶ ಕೊಟ್ಬಿಡ್ತು. ಈಗ RTO ಅಧಿಕಾರಿಗಳೇನು ಮಾಡಿದ್ರು, ಈ ಆ್ಯಪ್ದಲ್ವಾ ಅಂದ್ಕೊಂಡು ಕೈ ಹಾಕಕ್ಕೆ ಬಂದರೆ ಲಕ್ಷಾಂತರ ಆಟೋಗಳಿಗೆ ಪರ್ಮಿಟ್ಗಳೇ ಇಲ್ಲ. ಪರ್ಮಿಟ್ಗಳಿಲ್ಲದೆ ಇರೋದ್ರಿಂದ ಸಾಕಷ್ಟು ಆಟೋಗಳನ್ನ ಹಿಡಿದಿದ್ದಾರೆ. ಅಲ್ಲಿ ಜಾಗಗಳಿಲ್ಲ ಅಂತ ಹೇಳಿ ರಸ್ತೆಗಳಲ್ಲಿ ಸಿಗುವಂಥ ಆಟೋಗಳಿಗೆ ಇಲಾಖೆ ನೋಟಿಸ್ಗಳನ್ನ ಕೊಡ್ತಾ ಇದೆ. 7 ದಿನ ಕಾಲಾವಕಾಶದಲ್ಲಿ ಬಂದು ನೀನು ಅದನ್ನು ಕಟ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಪ್ಪ ಅಂತೇಳಿ. ಅಲ್ಲಿ ಆಟೋ ಚಾಲಕರುಗಳು ಕಟ್ಟೋದಕ್ಕೆ ಹೋದರೆ ಒಂದು ಗಾಡಿ ಡಾಕ್ಯುಮೆಂಟ್ಗಳು ಇರೋದಿಲ್ಲ, ಇಲ್ಲ ಏನೋ ಹಲವಾರು ರೀತಿಯ ಲೋಪದೋಷಗಳೆಲ್ಲ ಇರೋದ್ರಿಂದ ಗಾಡಿಗಳು ಕೆಲವರು ಬಿಡಿಸ್ಕೊಳಕ್ಕಾಗದೇ ಇರೋವಂಥ ಸ್ಥಿತಿಗತಿಗಳಾಗಿದ್ದಾವೆ. ಮತ್ತು ಕೆಲವರು ಮೀಟ್ರ್ ಪಾಸಿಂಗ್ ಮಾಡಿಸ್ಕೊಂಬಿಡೋಣ ಇರಪ್ಪ ಅಂತೇಳಿ ಇವಾಗ ಮೂಲೆಯಲ್ಲಿರೋ ಮೀಟ್ರ್ಗಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಮೀಟ್ರ್ ಪಾಸಿಂಗ್ಗಳಿಗೆ ಹೋಗ್ತಾ ಇದ್ದಾರೆ. ಯಾರ್ಯಾರು ಪರ್ಮಿಟ್ಗಳಿಲ್ಲ ಪರ್ಮಿಟ್ಗಳನ್ನ ತಗೊಳ್ಳೋದ ಕಡೆ ಓಡಾಡ್ತಾ ಇದ್ದಾರೆ. ಈ ರೀತಿಯ ಬದಲಾವಣೆಗಳು ಆಗಿದ್ದಾವೆ. ಹಂಗಾಗಿ ಈ ಮೀಟ್ರು ಅನ್ನೋ ವಿಚಾರ ಏನು ಅಂದರೆ, ಅದು ಆಟೋನೇ ಆಗಲಿ ಕ್ಯಾಬೇ ಆಗಲಿ, ಈಗ ಆನ್ಲೈನ್ ಎಲ್ಲ ಆ್ಯಪ್ ಮೊರೆ ಹೋಗಿರೋದ್ರಿಂದ ಯಾರೂ ಕೈ ಬಾಡಿಗೆಗಳಿಗೆ ಬರೋಲ್ಲ. ಅದು ನಮಗೂ ಚೆನ್ನಾಗಿ ಗೊತ್ತು. ಏನೋ ರಸ್ತೆಯಲ್ಲಿ ನೋಡಿದಾಗ ಆಯ್ತು ನಿಲ್ಲಿಸಪ್ಪ ಅಂದಂಗೆ ನಿಲ್ಲಿಸ್ಬೋದು. ಅದು ಕ್ಯಾಬ್ ಆದರೂ ಸರಿ, ಆಟೋ ಆದರೂ ಸರಿ. ಕಾಮನ್ 100ಗೆ 80% ಆ್ಯಪಲ್ಲೇ ಬರೋದು. ಹಂಗಾಗಿ ಅವರು ಮಾಡಲಿ, ಓಲಾ ಊಬರ್ ರ್ಯಾಪಿಡೋದವರು ಮಾಡಲಿ, ಆದರೆ ಮೀಟ್ರಲ್ಲಿ ರನ್ ಆಗೋ ಅಂಥ ರೀತಿಲಿ ಮಾಡಲಿ, ಅದು ಆಟೋ ಆಗಲಿ ಕ್ಯಾಬ್ ಆಗಲಿ. ಆದರೆ ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಮಾಡೋದಿಲ್ಲ. ಆ ಮಾಡಿಲ್ಲದೆ ಇರೋದ್ರಿಂದ ಈಗ ಯಾವುದೋ ಹೊಸ ಒಂದು ಆ್ಯಪ್ ಇದೆ, ನಗರ ಮೀಟರ್ ಅಂತೇಳಿ. ಅವರು ಕೂಡ ಅಷ್ಟೇ ಆಟೋದವ್ರು ಮೀಟ್ರಲ್ಲಿ ಓಡಿಸ್ತಾರ, ಮೀಟ್ರ್ ಜೊತೆ ಟೈಅಪ್ ಆಗಿದ್ದಾರೆ. ನಿನ್ನ ಮೀಟ್ರ್ ಇದೆಯೇನಪ್ಪ, ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಇದೆಯೇನಪ್ಪ, ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಇದೆಯೇನಪ್ಪ, ಬಾ ಇಲ್ಲಿ ಮೀಟ್ರಲ್ಲಿ ಓಡಿಸ್ಕೊಳ್ಳೋ ಅಂಥ ಆ್ಯಪ್ ಇದು ಅನ್ನೋ ರೀತಿಯಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಂಗಾಗಿ ನಾವು ಕೂಡ ಇದೇ ವಿಚಾರವಾಗಿ ಹೋರಾಟ ಮಾಡ್ತಿದ್ರಿಂದ ಇದು ಒಳ್ಳೆ ವೇ ಇದೆ. ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಸ್ಗಳು ಇಲ್ಲಿ ಹೋಗಿ, ಯಾಕೆಂದರೆ ಕಸ್ಟಮರ್ ಡೇಟಾ, ನಿಮ್ಮ ಡೇಟಾ ಎಲ್ಲ ಆ್ಯಪ್ ಸಂಸ್ಥೆಗಳಿದೆ. ನೀವು ಬೇಕಾದ್ರೆ ನೋಡಿ, ಓಲಾ ಆ್ಯಪ್ ಓಪನ್ ಮಾಡಿ, ಅಲ್ಲಿ 2 ವೀಲರ್ಗಳದ್ದು ಫೋಟೋ ಬರ್ತವೆ, ನ್ಯೂ ಲಾಂಚಿಂಗ್ ಕಮ್ಮಿಂಗ್ ಸೂನ್ ಅಂದ್ಕೊಂಡು. ನೋಡಿ, ಅವನು ಜಾಹೀರಾತು ಮಾಡೋದಕ್ಕೆ ಎಲ್ಲೂ ಹೋಗಬೇಕಾಗಿಲ್ಲ, ಎಲ್ಲೂ ಏನು ಫ್ಲೆಕ್ಸ್ ಹಾಕಬೇಕಾಗಿಲ್ಲ. ಓಲಾದವನು ಕಸ್ಟಮರ್ ಡೇಟಾ ಇದೆ, ಅವನೊಂದು ಪೆನ್ಸಿಲ್ ಬಿಟ್ರೂ ಅಲ್ಲಿ ಆ್ಯಪಲ್ಲಿ ಬರ್ತದೆ. ಹಂಗಿದ್ದಾಗ ಹಿಂಗೆ ಎಲ್ಲರೂ ಡೇಟಾಗಳನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಾವೇನಾದರೂ ಎಲ್ಲಾದರೂ ಟ್ರಿಪ್ ಹೊಡಿಬೇಕು ಅಂದರೂ ಕೂಡ ಓಲಾದವ್ನು ಡ್ಯೂಟಿ ಹಾಕ್ತಾನೆ, ಊಬರವ್ನು ಡ್ಯೂಟಿ ಹಾಕ್ತಾನೆ, ರ್ಯಾಪಿಡೋದವ್ನು ಹಾಕ್ತಾನೆ, ನಮ್ಮ ಯಾತ್ರಿಯವ್ನು ಹಾಕ್ತಾನೆ ಅಂತ ಹಿಂಗೇ ನೋಡ್ಕೊಂಡು ಕೂತಿರ್ತಾರೆ. ಬಿತ್ತು ಅಂದರೆ ಹಂಗೆ ರಪ್ ಅಂತ ಹೊಡ್ಕೊಂತಿರ್ಬೇಕು. ಆ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ಹಂಗಾಗಿ ಇದೆಲ್ಲ ನಿಲ್ಲಬೇಕು ಅಂದರೆ ಈ ಮೀಟ್ರನ್ನ ಬಳಸೋದ್ರಿಂದ ಪ್ರಯಾಣಿಕರುಗಳು ಡೈರೆಕ್ಟ್ ಆಗ್ತಾರೆ ಡ್ರೈವರ್ಸ್ಗಳಿಗೆ. ನೋಡಪ್ಪ, ಅವತ್ತಿನ ಮೀಟ್ರಲ್ಲಿ ಬಂದಿದ್ದೆ, ಒಳ್ಳೆ ಸರ್ವಿಸ್ ಕೊಟ್ಟಿದ್ಯಾ, ನೋಡು ನಾನು ಇಲ್ಲೆಲ್ಲೋ ಹೋಗಬೇಕು, ಬರ್ತೀಯಾ, ಏನಾಗುತ್ತೆ ಹೇಳು ಅಂತೇಳಿ ಮಾತಾಡಿಕೊಂಡು ಹಿಂದೆ ಹಳೆಯ ಸ್ಥಿತಿಗೆ ತಲುಪುವಂಥ ರೀತಿಲಿ ಆಗ್ತದೆ. ಈ ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ ನಾವು ಚಾಲಕರುಗಳಿಗೆ ಹೇಳ್ತಾ ಇದ್ದೀವಿ. ಹಂಗಾಗಿ ಮೀಟ್ರು ಅನ್ನೋದು ತುಂಬ ಇಂಪಾರ್ಟೆಂಟು. ಮೀಟ್ರಲ್ಲೇ ಸರ್ವಿಸ್ ಕೊಡಿ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ.